ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮಗೊಂದು ಗುಡ್ ನ್ಯೂಸ್ ಅನ್ನೋದಿದೆ, ನಿಜವಾದ ಗುಡ್ ನ್ಯೂಸ್ ಅನ್ನೋದಿದೆ. ಮಾರ್ನಿಂಗ್ ಒಂದು ಗುಡ್ ನ್ಯೂಸ್. ಅದು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ ಈಗ ಕೂಡ ಬನ್ನಿ, ಫಸ್ಟ್ ಗೂಗಲ್ ಬಂದು ನಿಮ್ಗೆ ಏನಪ್ಪ ಗುಡ್ ನ್ಯೂಸ್ ಅನ್ನೋದು ಹೇಳ್ತೀನಿ ನೋಡಿ. ಜಸ್ಟ್ ರಿಸಲ್ಟ್ NIC.in 2025 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟಲ್ಲಿ ಇದೇ ಒಂದು ನಮ್ಮ ರಿಸಲ್ಟ್ ಅಂದರೆ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ನೋಡಿ. ಇಲ್ಲಿ ಇನ್ನೂ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತಲೇ. ಯಾಕೆ ಇನ್ನೂ 2025 ಅಪ್ಡೇಟ್ ಆಗಿಲ್ಲ ಅಂದರೆ ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಆದರೆ ಇನ್ನೂ ಒಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ, ನೀವು ನೋಡೋ ಆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಏನು ಬ್ರೋ, ನೀವು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂದರೆ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀರಾ ಅಂತೀರಾ. ನೋಡಿ, ವೆಬ್ಸೈಟ್ ಯಾವಾಗ ಒಂದು ಬ್ಯುಸಿ ಆಗುತ್ತೆ, ಯಾವ ವೆಬ್ಸೈಟ್ ಈ ಥರ ಹಿಂಗೆ ಏನೂ ತೋರಿಸ್ತಿಲ್ಲ ಅನ್ನೇ ಒಂದು ಎರರ್ ಅಂತ ತೋರಿಸುತ್ತೆ, 404 ಅಂತ ತೋರಿಸುತ್ತೆ. ಯಾವಾಗಪ್ಪ ಅಂದರೆ ನಮ್ಮ ಒಂದು ಮಾರ್ಕ್ಸ್ನ ಅದರಲ್ಲಿ ಎಂಟರ್ ಮಾಡೋ ಟೈಮಲ್ಲಿ. ಯಾಕಂದರೆ ಅದು ನಿಮ್ಮದು ಪೂರ್ತಿ ಡೇಟಾ ಬೇಸ್ ಅನ್ನೋದು ಅವ್ರ ಹ್ಯಾಂಡ್ ಓವರ್ಲಿ ಇರುತ್ತೆ. ಆವಾಗ ನಿಮಗೆ ಏನೇ ಆಗಿ ಒಂದು ಡೇಟಾ ಅನ್ನೋದು ಶೋ ಆಗೋಲ್ಲ. ನೋಡಿ, ನೀವು ಇದ್ರ ಮೇಲೆ ಯಾವುದೇ ಥರ ಕ್ಲಿಕ್ ಮಾಡಿ ನೀವು ನೋಡಿ, ಏನೇ ಒಂದು ವೆಬ್ಸೈಟ್ ಅನ್ನೋದು ಒಂದು ಏನು ಗೊತ್ತಾಗ್ತಿಲ್ಲ, ಯಾವುದು ಬರ್ತಿದೆ ಏನು ವೆಬ್ಸೈಟಲ್ಲಿ ಏನು ಡೀಟೇಲ್ ಅನ್ನೋದು ತೋರಿಸ್ತಿಲ್ಲ. ಇದೇ ಒಂದು ಗುಡ್ ನ್ಯೂಸ್. ಅಂದರೆ ನಿಮಗೆ ಡೇಟಾನ ಎಂಟ್ರಿ ಆಗಿಬಿಟ್ಟು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಒಂದು ರೀಚೆಕ್ ಅನ್ನೋದು ಮಾಡ್ತಾಯಿದ್ದಾರೆ. ಇವಾಗ ರೀಚೆಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಹಾಕಿನ ಮುಂಚೆ ಒಂದು ಹೇಳ್ದಂಗೆ ನಾನು ಎಜುಕೇಷನ್ ಮಿನಿಸ್ಟ್ರು ಹಾಗೂ ಇಲ್ಲಾಂದರೆ ಯಾರೇ ಒಂದು ಎಜುಕೇಷನ್ ಮಿನಿಸ್ಟ್ರೇ ಮಾಡಬೇಕು, ಒಂದು ಪ್ರೆಸ್ ಮೀಟ್ನ ಕರೆದ್ಬಿಟ್ಟು ಏನು ಪರ್ಸೆಂಟೇಜ್ ಬಂದಿದೆ, ಏನೇನಿಲ್ಲ, ಯಾರ್ಯಾರು ಪಾಸ್ ಆಗಿದ್ದಾರೆ ಒಂದು ಪ್ರತಿಯೊಂದು ನಿಮಗೆ ಅಪ್ಡೇಟ್ ಸಿಗ್ತಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅದನ್ನೆಲ್ಲ ನಮ್ಮ ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದಲ್ಲಿ ಮೆಸೇಜ್ ನಿಮ್ಗೆ ಮಾಡ್ತಾ ಇರ್ತೀನಿ, ಏನೇನಿದ್ರು ಸಿಗೋಣ ಗಾಯ್ಸ್. ಮತ್ತೆ ಏನಾದರೂ ಇದು ಒಂದು ಒಳ್ಳೆ ಒಂದು ಗುಡ್ ನ್ಯೂಸ್ ಅನಿಸ್ತು ನನಗೆ. ಈಗ ನೀವು ಬೆಳಗ್ಗೆ ಹೇಳ್ಬೇಕನ್ನಿಸ್ತು. rizult.nic.in ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅನಿಸುತ್ತೆ. ಯಾಕಂದರೆ ವೆಬ್ಸೈಟಲ್ಲಿ ಆಲ್ರೆಡಿ ಸಿಕ್ಕೋಯ್ತು ಅಂದರೆ ನಿಮ್ಗೆ ಇನ್ನೂ 1-2-3 ಡೇಸಲ್ಲಿ ನಿಮಗೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ತುಂಬ ಜನ ಕೇಳ್ತಿದ್ರು, ನಾಳೆ ಬರುತ್ತಾ ರಿಸಲ್ಟ್ ಅಂತ. ಏನಿಲ್ಲ, ಈಗ ಅಟ್ ಪ್ರೆಸೆಂಟ್ ಈಗ ವೆಬ್ಸೈಟ್ ಸರ್ವರ್ ಬ್ಯುಸಿ ಆಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ 1-2-3 ಡೇಸಲ್ಲಿ ರಿಸಲ್ಟ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಒಂದು 5 ಡೇಸಲ್ಲಿ ನಿಮ್ಗೆ ರಿಸಲ್ಟ್ ನೋಡ್ಕೊಂಡಿರ್ತೀನಿ. ನಾನು ಹೇಳ್ತೀನಲ್ಲ ಒಂದು ಎಕ್ಸ್ಪೆಕ್ಟೆಡ್ ಪ್ರಕಾರ ಮುಂಬರುವ ದಿನಗಳಲ್ಲಿ ತುಂಬ ಸಾಧ್ಯತೆ ಇದೆ ರಿಸಲ್ಟ್ ಬರೋದು. ಒಂದು ವೆಬ್ಸೈಟ್ ಸರ್ವರ್ ಬ್ಯುಸಿಯಾಗಿದೆ, ಅದರಿಂದ ನಿಮಗೆ ಮಾರ್ಕ್ಸ್ ಅನ್ನೋದು ಎಂಟ್ರಿ ಆಗ್ತಿದೆ ವೆಬ್ಸೈಟಲ್ಲಿ. ಒಂದು ಸರಿ ರೀಚೆಕ್ ಮಾಡ್ತಾ ಇದ್ದಾರೆ. ಬಿಟ್ಟ ತಕ್ಷಣ ನಿಮ್ಗೆ ರಿಸಲ್ಟ್ ಹೇಳ್ತೀನಿ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಷ್ಟೇ ಗಾಯ್ಸ್, ಈ ವೆಬ್ಸೈಟ್ ಸರ್ವರ್ ಅನ್ನೋದು ಬ್ಯುಸಿ ಇತ್ತು. ನಿಮಗೆ ರಿಸಲ್ಟ್ ಅನ್ನೋದು ಬೇಗನೆ ಬರುತ್ತೆ ಅನ್ನೋ ಒಂದು ಪಕ್ಕಾ ಭರವಸೆ ಅನ್ನೋದು ಸಿಕ್ಕಿದೆ. ಮತ್ತು ಏನಾದರೂ ಒಂದು ಅಪ್ಡೇಟ್ ಸಿಕ್ಕರೆ ನಮ್ಮ ಚಾನಲ್ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.